ಹಲೋ ಗಾಯ್ಸ್, ತಿರ್ಗಾ ಹೋಗಿ ನನ್ನ ಕಡೆ ತಪ್ಕೊಂಡು ಪರ್ಸಲ್ಲಿ ಇಟ್ಕೋತೀವಿ. ಪಾರ್ಸಲ್ ಬೇಡ, ಗಾಳಿ ಫುಲ್ಲು ಬೇಯಿಸ್ತಾ ಇದೆ. ಎಷ್ಟು ಎಲ್ಲೂ ಇಲ್ಲ, ಪ್ರಕೃತಿನೇ ಇರೋದು ಸ್ವರ್ಗ. ಜೋರಾಗಿ ಆರ್ಮುಗಂ ಟೆಂಪಲ್ ಎಲ್ಲ ಕಾಣುತ್ತೆ. ಕೈಗೆ ಇಟ್ಟಿಸ್ಬಿಡತ್ತೆ ದೇವ್ರು. ಹಂಗೆ ಮುಟ್ಬಿಡ್ಬೋದು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ನಾನು ನಮ್ಮ ಯಜಮಾನರು ರೆಡಿಯಾಗಿದ್ದೀವಿ. ನಮ್ಮ ಭವಿಷ್ಯ ನಿದ್ದೆ ಮಾಡ್ತಾ ಇದ್ದಾಳೆ. ಅವಳಿಗೆ ನಿದ್ರೆನೇ ಇಂಪಾರ್ಟೆಂಟ್. ಸೊ ನಾವು ಸಂಡೇ ಬೆಳಗ್ಗೆ ಈಗ ವಾಕ್ ಹೋಗ್ಬಿಟ್ಟು ಹಾಗೆ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಅದು ದೇವಸ್ಥಾನಕ್ಕೆ ಎಷ್ಟೊಂದು ದಿವಸದಿಂದ ವರ್ಷ ಆಗಿದೆ ನಾವು ಹೋಗಿ ದೇವಸ್ಥಾನ ನೋಡೇ ಇಲ್ಲ. ದೇವಸ್ಥಾನ 15 ವರ್ಷನಾ ಗೊತ್ತಿಲ್ವಲ್ಲ ನಮ್ಗೆ ದೇವಸ್ಥಾನ. ಅಲ್ಲ, ಇಲ್ಲಿ ಅಕ್ಕಪಕ್ಕ ಇರೋವಂಥದ್ದು ಆ ದೇವಸ್ಥಾನಕ್ಕೆ ಹೋಗಿಲ್ಲ ಇದುವರೆಗೂ ನಾವು. ಅದಕ್ಕೆ 15 ವರ್ಷ ಅಂತಿದ್ದಾರೆ. ಅಂದರೆ ಇಲ್ಲಿ ಬಂದು 15 ವರ್ಷ ಆಯಿತು. ಬನ್ನಿ ಗಾಯ್ಸ್, ಹೋಗೋಣ. ಫಸ್ಟು ಟಿಫನ್ ಆಯ್ತಾ? ಅದಕ್ಕೆ ಇಲ್ಲೊಂದು ದೇವಸ್ಥಾನಕ್ಕೆ ನಿಮ್ದು ಹೋಗಿದ್ದಾಳ ಮೊನ್ನೆ. ನಿಮ್ಮ ಫ್ರೆಂಡ್ ಕೂತಿದ್ದಾರೆ. ರಾಮನ ದೇವಸ್ಥಾನ, ಆಂಜನೇಯ ಟೆಂಪಲ್ ಗೈಸ್, ಇಲ್ಲಿ ಪಾರ್ವಾಳ ಮೇಲ್ಗಡೆ ನೋಡಿ, ವಾಕಿಂಗ್ ಆಗುತ್ತೆ, ಹಂಗೆ ಅಲ್ಲೇ ಕೂತಿರುತ್ತೆ ಯಾವಾಗಲೂ. ಅದು ಅಡ್ರೆಸ್ ಗೊತ್ತಿಲ್ಲ. ಅದು ಇದು ಕೊರಗಜ್ಜ ಇದೆ, ಅದು ಯಾವುದೋ ಓಣಿ ವಾರ್ಡ್. ನೋಡೋಣ ಮುಂದಿನ ವಾರ ಕೊರಗಜ್ಜ ದೇವಸ್ಥಾನ ಇದೆ, ಹೋಗಬೇಕು ಗೈಸ್. ಅದಕ್ಕೆ ಫಸ್ಟು ಪಾರ್ಕು, ಅದಾದಮೇಲೆ ಸ್ವಲ್ಪ ಟಿಫನ್ನು, ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋದು ಗೈಸ್. ಸಂಜೆ ಹೊತ್ತು ಏನು ತುಂಬ್ಕೊಂಬಿಟ್ಟಿರುತ್ತೆ ಗೈಸ್ ಈ ರೋಡು. ಇವಾಗ ಖಾಲಿ ಹೊಡಿತಾ ಇದೆ, ಖಾಲಿ ಅಂಗಡಿ ಎಲ್ಲ ಮುಚ್ಚಿದೆ. ಖಾಲಿ ಖಾಲಿ ಖಾಲಿ. ನೋಡಿ, ಭವಿಷ್ಯ ಅವರಪ್ಪಂಗೆ ಮಾಡಿಕೊಟ್ಟಿರೋದು. ಅವರಪ್ಪ ಗಾಡಿ ಕೀ ಮಾಡ್ಕೊಂಡಿದ್ದಾರೆ. ಇದನ್ನು ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಇವತ್ತು. ಗೈಸ್, ವಾಕೆಲ್ಲ ಮುಗೀತು. ಯಜಮಾನ್ರು ಎಕ್ಸಸೈಸ್ ಮಾಡೋದಕ್ಕೆ ನಿಂತಿದ್ದಾರೆ. ಇಲ್ಲಿ ಅವ್ರು ಅಬ್ಸರ್ವ್ ಮಾಡ್ತಿರ್ತಾರೆ ಎಲ್ಲರೂ. ಸ್ವಲ್ಪ ಜನ ಗೊತ್ತಿಲ್ದಿರ ರಾಂಗ್ ಎಕ್ಸಸೈಸ್ ಮಾಡ್ತಿರ್ತಾರಂತೆ. ಅದಕ್ಕೆ ನೋಡ್ಬಿಟ್ಟು ಹೇಳ್ತಾ ಇರ್ತಾರೆ. ನಿಮ್ಗಲ್ಲ ಬಿಡಿ, ಇದು ನಿಮ್ಗಲ್ಲ, ಇದು ಏಜ್ ಆಗಿರೋ ತಾತಂದ್ರು ಬಂದು ಸಕ್ಕದಾಗಿ ಮಾಡ್ತಾರಲ್ಲ ಅವ್ರಿಗೆ. ಕರೆಕ್ಟಾಗಿದೆಯಾ ಇದು? ಸಾಕು ಬನ್ನಿರಿ. ನಾಳೆ ಹೋಗ್ಬಿಟ್ಟು ಜಿಮ್ಮಲ್ಲಿ ಇದನ್ನೇ ಮಾಡಬೇಕು. ಬನ್ನಿ, ಇಲ್ಲೂ ಮಾಡೋಕ್ಕದೇನು ಗೈಸ್. ನಮ್ಮ ಯಜಮಾನ್ರಿಗೆ ಅವ್ರ ಕೆಲಸ ಫೇವ್ರೇಟ್ ಕೆಲಸ. ನಿಮಗೆ ನಿಮ್ಮ ಕೆಲಸ ಫೇವ್ರೇಟ್ ಕೆಲಸ ಅಲ್ವಾ? ಎಕ್ಸಸೈಸ್ ಮಾಡೋದು, ಹೇಳ್ಕೊಡೋದು, ಎಕ್ಸಸೈಸ್ ಮಾಡೋದು ಫೇವ್ರೇಟ್ ಅವ್ರಿಗೆ. ಉಯ್ಯಾಲೆ ಥರ ಆಡ್ಬಿಡ್ತೀವಿ ನಾವೇನಾದ್ರು ಹೆಂಗಸ್ರು ನಿಂತ್ಕೊಂಡು. ನೋಡಿ ಗೈಸ್, ಎಲ್ಲ ಖಾಲಿ ಹೋಗ್ಬಿಟ್ಟಿದೆ. ಜಾಸ್ತಿ ಜನ ಏನಿಲ್ಲ ಪಾರ್ಕಲ್ಲಿ. ಈಗ ಇರೋದೇ ಸ್ವಲ್ಪ ಜನ. ಇವಳು ಯಾಕೋ ಗೊತ್ತಿಲ್ಲ, ಹೋದ ವಾರನೂ ಹಿಂಗೇ ಓದ್ಲು. ತೋರಿಸ್ತೀನಿ ನೋಡಿ ಏನು ಮಾಡ್ತಾಳೆ ಅಂತ. ನನಗೆ ಗೊತ್ತಿಲ್ಲ. ಇವಾಗ ಹೋಗ್ಬಿಟ್ಟು ಮರ ತಪ್ಕೋತಾಳೆ ನೋಡಿ. ಇವಾಗ ಹೋದ ವಾರನೂ ಹಂಗೆ ಮಾಡೋದು. ಯಾಕೆ ಗೊತ್ತಿಲ್ಲ. ಹೋದ ವಾರನೂ ಮರ ತಪ್ಕೊಂಡಿದ್ಲು, ಏನು ಅಂತ ಗೊತ್ತಾಗಲಿಲ್ಲ. ಅದು ಹಳ್ಳಿ ಮರನೇ ತಪ್ಕೊಂಬಿಟ್ಟು ಹೋಗಿ. ಸರಿಯಾಗಿದೆ ಹಳ್ಳಿ ಮರ, ಸೈಜಾಗಿದೆ. ಇವಾಗ ಇನ್ನೊಂದು ಕಡೆ ಹೋಗಿ, ಬೇರೆ ಪಕ್ಕದಲ್ಲೇ ಹೋಗಿ ಇನ್ನೊಂದು ಕಡೆ ನಿಂತವಳೆ ತಾಯಿ. ಜೈ ಶ್ರೀರಾಮ್. ಏನಪ್ಪ ಇನ್ನೂ ಇಷ್ಟು ತನಕ ತಪ್ಕೊಂಡೆ ಅವಳೆ.
ಬಂದು 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 ಗೈಸ್ ವಾಕ್ ಮುಗೀತು. ಇವಾಗ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೋತೀವಿ ಕಾಲು ಸ್ಟ್ರೆಚ್ ಮಾಡಿಕೊಂಡು. ಗೈಸ್ ಅದೊಂದು ಬರ್ಡ್ ಇದೆ ನೋಡಿ, ತೋರಿಸ್ತೀನಿ. ಅಲ್ಲಿ ನೆಟ್ಟಿಗೆ ಸ್ಟ್ರೈಟಾಗಿ ನೋಡಿ ಕಾಣಿಸ್ತಾ ಬರ್ತಾ ಇದೆ. ಗೂಬೆ ಕಣೆ ಬರ್ತಾ ಇದೆ. ಗೂಬೆ ಕಣೆ ಅಲ್ಲ, ಗೂಬೆ ಎಲ್ಲ ರೀ ಅವತ್ತು ನೋಡ್ಸಿದ್ರಲ್ಲ ಹದ್ದು ಥರದ್ದು. ಅದು ಹಾಂ ಅದೊಂದೇ ಇರೋದು ಅನ್ಕೋತೀನಿ ಆ ಥರದ್ದು ಬರ್ಡು. ಇಲ್ಲ ಅವ್ರ ಮಕ್ಕಳೆಲ್ಲ ಇದ್ದಾರೆ, ಆ ಕಡೆ ಈ ಕಡೆ ಹೋಗಿರ್ತಾರೆ ಬರ್ತಾರೆ. ಹೌದಾ, ನೀವು ನೋಡಿದ್ರಾ ಅವ್ರ ಮಕ್ಕಳನ್ನ? ನೀನು ಕೇಳೋದಲ್ಲ, ಒಬ್ಬರೇ ಇದ್ದಾರೆ ಅಂತಂದಲ್ಲ ಅದಕ್ಕೆ ಹೇಳಿದ್ದು. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದಾರೆ, ಸಂಚಾರ ಮಾಡ್ತಾ ಇರ್ತಾರೆ. ಸಂಚಾರ ಪರ್ಯಟನೆ ವಿಶ್ವ ಪರ್ಯಟನೆ ಅಂತ ಅವಾಗೊಂದು ಇದು ಬರ್ತಿತ್ತಲ್ವಾ ಕನ್ನಡ ಚಾನೆಲಲ್ಲಿ, ವಿಶ್ವ ಪರ್ಯಟನೆ ಅಂತ ತಿಳಿಸೋದು. ಅಕ್ಕಪಕ್ಕ ಏನೇನು ಆಗ್ತಿದೆ ಅಂತ ಎಲ್ಲಾಡ್ದಂಗೆ ಬ್ರೌನ್ ಕೂತಿರೋದಕ್ಕೆ ಎಷ್ಟು ಪೇಷನ್ಸ್ ಇರುತ್ತೆ ಗೊತ್ತಾ ಅದಕ್ಕೆ. ನಾನು ಭವಿಷ್ಯನು ಇಬ್ರು ಜಾಗದಲ್ಲೇ ಕೂತಿರ್ತೀವಿ ಮನೆಯಲ್ಲಿ ಗೈಸ್. ಎದ್ದೊಳೋದೇ ಇಲ್ಲ, ಟಿ ವಿ ಹಾಕ್ಕೊಂಡ್ಬಿಟ್ರೆ ನಾನು. ಅವಳು ಕ್ರಾಫ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಎದ್ದೊಳೋದಿಲ್ಲ. ನಮ್ಮ ಯಜಮಾನರು ಧ್ಯಾನ ಮಾಡ್ತಾ ಇದ್ದಾರೆ. ಉಸಿರು ತಗೊಂಡು ಉಸಿರು ಜೋರಾಗಿ ಬಿಡಬೇಕು, ಅಲ್ಲ ದೀರ್ಘ ಉಸಿರು ತಗೊಂಡು ಮತ್ತೆ ಆರಾಮಾಗಿ ಉಸಿರಾಡಬೇಕು. ಅದೇ ಲಾಂಗ್ ಅಂತಲ್ಲ, ಅದನ್ನು ಹಿಂಗೆಲ್ಲ ಮಾಡಬಾರ್ದು. ಬಾಡಿ ಹಬ್ಳಬಾರ್ದು, ಗೊತ್ತೇ ಆಗಬಾರ್ದು ಅವರಿಗೆ. ನಾವು ಸಾವಧಾನದಲ್ಲಿ ಕೂತೀವಿ. ಚಟ್ನಿ ತಗೋಬರ ಅಷ್ಟರಲ್ಲಿ ಮುಗಿಸ್ಬಿಟ್ಟಿದ್ದಾರೆ ಮುಕ್ಕಾಲು. ಓ ಕ್ರಿಸ್ಪಿ ಗೈಸ್ ಆ್ಯಸ್ ಯೂಶುವಲ್, ಸಖತ್ ಕ್ರಿಸ್ಪಿ. ತಗೊಳ್ರಿ ಒಂದು ಚೂರು ವಡೆ ತಗೊಳ್ಳಿ. ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಕಾಫಿ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡೋಕ್ಕೇನೆ. ನಮ್ಮ ಯಜಮಾನ್ರಿಗೆ ಏನು ದುರಾಸೆ ತೋರಿಸಿದ್ರು ನಾವು ಕುಡಿಯಲ್ಲ. ಈಗ ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಗೈಸ್ ಬಂದಿದ್ದೀವಿ, ಆದರೆ ಇಲ್ಲಿ ಮೊಬೈಲ್ ಅಲೌಡ್ ಇಲ್ವಂತೆ. ಪರ್ಸಲ್ಲಿ ಇಟ್ಕೋತೀವಿ. ಸ್ವಿಚ್ ಆಫ್ ಮಾಡ್ಬಿಟ್ಟು ಇಟ್ಕೋತೀವಿ. ಗೈಸ್ ಆಯಿತು ದೇವಸ್ಥಾನಕ್ಕೆ ಹೋಗಿ. ಅಲ್ಲ ಅಲೌವೇ ಮಾಡೋದಿಲ್ಲ ಗೈಸ್ ಒಳಗಡೆ ಅಂತೂ ವಿಡಿಯೋ ಮಾಡೋದಕ್ಕೆ. ದೇವಸ್ಥಾನ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಇದು ಮೆಹಂದಿಪುರ್ ಹನುಮಾನ್ ಟೆಂಪಲ್ ಹೇಗಿದೆ ಅಂತ ತೋರಿಸೋದಕ್ಕೂ ಆಗಲಿಲ್ಲ, ಬಿಕಾಸ್ ಮೊಬೈಲ್ನ ಈ ಲಾಕರಲ್ಲಿ ಇಡಿಸ್ಬಿಟ್ಟೆ ಆಮೇಲೆ ಅವರು ಬಿಟ್ಟಿದ್ದು. ಹೊರಗಡೆಯಿಂದ ಮಾತ್ರ ತೋರಿಸ್ತೀನಿ ಹೇಗಿದೆ ಅಂತ. ದೊಡ್ಡ ಟೆಂಪಲ್ಲು ಗೈಸ್. ಮತ್ತು ಕೊಟ್ಟಿಗೆ ಎಲ್ಲ ಇದೆ, ಹಸುದು ಕೊಟ್ಟಿಗೆ. ಮತ್ತು ಒಂದು ಕರು ಇತ್ತು ಗೈಸ್, ಮುಟ್ಬಿಟ್ಟು ಎಲ್ಲ ಸ್ವಲ್ಪ ಮುದ್ದು ಮಾಡಿಬಿಟ್ಟು ಬಂದ್ವಿ. ನೋಡಿ ಆ ಕಾರ್ನರಿಂದ ಲೈಕ್ ಇಲ್ಲಿಂದ ಫುಲ್ಲು ಅಲ್ಲಿ ತನಕ ಇದೆ. ಮೆಹಂದಿಪುರ್ ಹನುಮಾನ್ ದೇವರು, ಶಿವ ಪಾರ್ವತಿ, ರಾಧಾಕೃಷ್ಣ ಇತ್ತು. ಇಷ್ಟು ದೇವರಿತ್ತು ಗೈಸ್. ಪಾಪ ಯಪ್ಪ ತೊಗೊಂಡೋಗ್ಬಿಡಿ ಮೊಬೈಲ್ ಅಂತ ಎಷ್ಟು ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರು.
ಗೈಸ್ ಇಲ್ಲೊಂದು ಕಡೆ ಬಂದಿದ್ದೀವಿ ನಾವು, ತೋರಿಸ್ತೀನಿ ತಾಳಿ. ಇದು ಬೆಟ್ಟದ ಮೇಲೆ ನಮ್ಮ ಮನೆ ಹತ್ರನೇ ಇರೋದು. ನಮ್ಮ ಯಜಮಾನ್ರಿಗೆ ಎಷ್ಟೊಂದು ದಿವಸದಿಂದ ಕರ್ಕೊಂಬನ್ನಿ ಅಂತ ಹೇಳ್ತಾನೆ ಇದ್ದೆ. ಕಡೆಗೆ ಇವತ್ತು ಬಂದಿದ್ದೀವಿ ಗೈಸ್. ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ನೀವು, ಮನೆಗಳೇ ಕಾಣಿಸ್ತಿಲ್ಲ. ವಾವ್, ಸ್ವಲ್ಪ ಹೈಟಿಗೆ ಬಂದ್ಬಿಟ್ಟಿದ್ದೀವಿ ಮೇಲೆ. ಇಲ್ಲಿ ಈ ಕಡೆಯಿಂದ ಹೋಗೋಣ, ಆ ಕಡೆಯಿಂದ ಹೋಗೋಣ. ಅಲ್ಲ, ಫುಲ್ಲು ಆರ್ ಆರ್ ನಗರ್ ಕಾಣಿಸ್ತಿದೆ. ಮೈಸೂರೇ ಕಾಣಿಸ್ತಾ ಇದೆ. ಸಖತ್ತಾಗಿದೆ. ಬನ್ರಿ ಇನ್ನೂ ಹೋಗೋಣ ಆ ಕಡೆ. ನೋಡಿ ಗೈಸ್, ಗಾಳಿ ಫುಲ್ಲು ಬೇಯಿಸ್ತಾ ಇದೆ ಅಲ್ವಾ ಗೈಸ್. ಆರ್ಮುಗಂ ಟೆಂಪಲ್ಲು, ಅದಾದಮೇಲೆ ನೈಸ್ ರೋಡ್ ಇಲ್ಲ, ಇದು ಕಾಣಿಸ್ತಾ ಇದೆ. ಏನು ಗಾಳಿ ಬೀಸ್ತಾ ಇದೆ ಅಂದರೆ ಇದೇ ಸ್ವರ್ಗ, ಸ್ವರ್ಗ. ಎಷ್ಟು ದೂರ ಎಲ್ಲೂ ಇಲ್ಲ, ಪ್ರಕೃತಿನೇ ಇರೋದು ಸ್ವರ್ಗ. ನಾವೇನೋ ತಿಂದ್ಬಿಟ್ರೆ ಅದು ಸಿಕ್ಬಿಡ್ತೈತೆ, ಏನೋ ಇದು. ಓ ಗಾಳಿ, ಗಾಳಿ ಬೀಸ್ತಾ ಇದೆ. ಇಲ್ಲ ಕುತ್ಕೊಳ್ಳೋಣ ಒಂದು ನಿಮಿಷ, ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಡ್ಬೋದು ಗೈಸ್, ಅಷ್ಟು ಚೆನ್ನಾಗಿದೆ. ಆರ್ಮುಗಂ ಟೆಂಪಲಲ್ಲಿ ಇವತ್ತು ಎಷ್ಟು ಜನ ಬಂದಿದ್ದಾರೆ, ರಶ್ ಇದೆಯೋ ಇಲ್ವೋ ಅಂತಲೂ ಗೊತ್ತಾಗೋ ಪರವಾಗಿಲ್ಲ, ಜನರಿದ್ದಾರೆ, ಕಾಣ್ತಾ ಇದೆ. ಹಸು ಎಲ್ಲ ಹೊಡ್ಕೊಂಡು ಬರ್ತಾ ಇದ್ದಾರೆ ಗೈಸ್. ನೈಸ್ ರೋಡು ಅಲ್ವಾ? ನೋಡಿ ಇಲ್ಲಿ ಇದೆಯಲ್ಲ ಬೆಟ್ಟ, ಈ ಕಡೆ ಕೊರ್ದು ಬಿಟ್ಟಿದ್ದಾರಲ್ಲ, ಅದರದ್ದು ಆ ಕಡೆ ಹೋಗೋಕ್ಕಾಗತ್ತಾ ಅಂತ ಹೋಗ್ಬೋದು. ಇದಕ್ಕೂ ಕಂಡು ಹಿಡ್ಕೊಬಿಟ್ವಿ. ಪರವಾಗಿಲ್ವಾ ನಿಮ್ಮ ಗಾಡಿಗೆ? ಗೈಸ್ ಇದೊಂದು ಪ್ಲೇಸಿಗೆ ಬಂದಿದ್ದೀವಿ. ಇದೂ ಬೆಟ್ಟನೇ, ಬಟ್ ಆ ಕಡೆ ಬೆಟ್ಟ ಎಷ್ಟು ಕ್ಲೀನಾಗಿದೆ ಗೈಸ್. ಈ ಕಡೆ ಅಂತೂ ಗಬ್ಬೆದ್ದಿಸ್ಬಿಟ್ಟಿದ್ದಾರೆ, ಅಂದರೆ ಪೇಪರು ಅದು ಇದು ಅಲ್ಲ, ಚೆನ್ನಾಗೆ ಗಲೀಜು ಮಾಡಿಬಿಟ್ಟಿದ್ದಾರೆ. ನಮ್ಮ ಮನೆ ತೋರಿಸ್ತೀನಿ ತಾಳಿ. ಅಲ್ಲಿ ಹ್ಯಾಂಟಡಾನ್ ಮರೂನ್ ಕಲರ್ ಲೈನ್ ಕಾಣಿಸ್ತಿದ್ಯಲ್ಲ, ಅದೇ ನಮ್ಮ ಮನೆ. ಗಲೀಜು ಮಾಡಿಬಿಟ್ಟಿದಾರಲ್ವ. ಭವಿಷ್ಯಂಗೆ ಹೇಳಿ ಕಾಲ್ ಮಾಡಿಬಿಟ್ಟು, ಆಚೆ ಇದ್ದೀವಿ, ಇನ್ನು ಇಲ್ಲಿ ಬೆಟ್ಟದ ಮೇಲೆ ಇದ್ದೀವಿ ನೋಡು ಅಂತ. ಒಂದು ಹೆಜ್ಜೆನೂ ಆ ಕಡೆ ಈ ಕಡೆ ಇಡಕ್ಕೆ ಹೋಗಬೇಡಿ. ನಾನೇನು ಮಾಡಲಿ, ನನಗೆ ದೂರದಿಂದ ಕಾಣ್ತಿತ್ತಲ್ಲ ಎಷ್ಟು ಚೆನ್ನಾಗಿದೆ ಅಂದ್ಕೊಂಡೆ, ಹತ್ರ ಬಂದಾದ್ಮೇಲೆ ಗೊತ್ತಾಯಿತು ಗಲೀಜಾಗಿದೆ ಅಂತ. ಗೈಸ್ ಇಲ್ಲ, ಎಲ್ಲಿ ನಮ್ಮ ಮನೆ ಕಳೆದೋಯ್ತು. ಹಾಂ, ಇಲ್ಲೇ ಇದೆ. ಈಗ ಭವಿಷ್ಯ ಆಚೆ ಬರ್ಬೋದೇನೋ. ಇಲ್ಲಿ ಕಾಣಿಸ್ತಿದ್ರೆ ಜೋರಾಗಿ ಅಲ್ಲಾಡಿಸ್ರಿ ಕೈ. ಓಕೆ, ಇವಾಗ ಹೊರಡ್ತೀವಿ ಗೈಸ್. ಯಾವುದೋ ಒಂದು ಬೇರೆ ಇದಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು, ಹಳ್ಳಿಗೆ ಅನಿಸ್ತಾ ಇದೆ. ಗೈಸ್ ಮನೆಗೆ ಬಂದ್ವಿ. ನಾವು ಹೋಗಿದ್ದಿದ್ದು ಬೆಟ್ಟ ಇಲ್ಲೇ ಇದೆ ನೋಡಿ, ತೋರಿಸ್ತೀನಿ ಗೈಸ್. ನಮ್ಮ ಮನೆ ಇದಾ, ನಾವು ಹೋಗಿದ್ದಿದ್ದು ಇದೇ ಬೆಟ್ಟಕ್ಕೆ. ಈ ಪ್ಲೇಸಲ್ಲಿ ನಿಂತ್ಕೊಂಡು ಭವಿಷ್ಯಂಗೆ ಹಾಯ್ ಮಾಡ್ತಾಯಿದ್ವಿ. ಈಗ ಮನೆಗೆ ಬಂದಿದ್ದೇವೆ. ಬಟ್ ಸೀರಿಯಸ್ಲಿ ಗೈಸ್, ಆ ಕಡೆ ಹೋಗಿ ನೋಡಿದ್ವಲ್ಲ ಬೆಟ್ಟ,
ಅದು ಬಂದ್ಬಿಟ್ಟು ತುಂಬ ಕ್ಲೀನಾಗಿತ್ತು, ಚೆನ್ನಾಗಿತ್ತು. ಈ ಕಡೆ ಚೆನ್ನಾಗಿದೆ ಬೆಟ್ಟ, ಅದು ಕ್ಲೀನಾಗಿರಲಿಲ್ಲ. ನಮ್ಮ ಯಜಮಾನ್ರಿಗೆ ಇದನ್ನ ನೋಡೋದಕ್ಕೆ ಕರ್ಕೊಂಬಂದ. ನಮ್ಮ ಮಗು ಇವಾಗ ಎದ್ದಿದೆ. ಕಾಣಿಸಿದ್ವಾ ನಾವು? ಹಾಂ, ಅಪ್ಪ ಹಿಂಗೆ ಅಂತಿದ್ದು ಕಾಣಿಸ್ತಾ? ಕಾಣಿಸ್ತಿಲ್ವಾ? ಆ ಕಡೆ, ಹಾಂ, ಆ ಕಡೆ ಬೆಟ್ಟಕ್ಕೆ ಹೋಗಿದ್ವಿ. ಭವಿಷ್ಯ ಏನು ಸಖತ್ತಾಗಿದೆ ಅಂದರೆ ಗಾಳಿ ನಮ್ಮನ್ನು ಹಾರಿಸ್ಕೊಂಡು ಹೋಗ್ಬಿಡ್ಬೋದೇನೋ, ಅಷ್ಟು ಜೋರಾಗಿ. ಆರ್ಮುಗಂ ಟೆಂಪಲ್ ಎಲ್ಲ ಕಾಣುತ್ತೆ ಹತ್ತಿರದಿಂದ. ಸಖತ್ತಾಗಿತ್ತು. ಹಾಂ, ಹಂಗೆ ಮುಟ್ಬಿಡ್ಬೋದು. ಗೈಸ್, ಬಿರಿಯಾನಿ ಇದೆ ಭವಿಷ್ಯಂಗೆ, ಅದನ್ನು ಬಿಸಿ ಮಾಡಿಕೊಂಡು ತಿಂತಾಳೆ ಇವಾಗ. ನಾನು ಮತ್ತು ಅವಳಿಗೂ ಕೊಡ್ತೀವಿ. ನಾವು ಯಜಮಾನ್ರು, ನಾನು, ಭವಿಷ್ಯ 3 ಜನನು ಎಗ್ ಸಲಾಡ್ ತಿಂತೀವಿ ಈಗ. 200 ಮೀಟ್ರ್ ಅಷ್ಟೇ. 200 ಮೀಟರ್ಸ್ನಲ್ಲಿ ನಾವು ಬೆಟ್ಟಕ್ಕೆ 2 ಬೆಟ್ಟಕ್ಕೆ ಹೋದ್ವಿ. ಒಂದು ಆ ಕಡೆ ಇರೋ ಬೆಟ್ಟ, ಒಂದು ಈ ಕಡೆ ಇರೋ ಬೆಟ್ಟ. ನಾನು ಹೋಗಿದ್ದೀನಿ, ಒಂದು ಸತ ಹೋಗಿದ್ದೆ. ಇವ್ರು ಹೋಗಿ ಹೇಳಿದ್ರು ಗೈಸ್, ಅದಕ್ಕೇನೆ ನನ್ನನ್ನು ಕರ್ಕೊಂಡೋಗಿ ಅಂತ ಹೋಗಿದ್ದು. ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next time, hype button ಒತ್ತಿ guys. Until next time, take care. Bye bye. See you guys. Bye bye.